ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ನಮಗೆ ಜೀವನದಲ್ಲಿ ದುಡ್ಡು ಬರಬೇಕು ಅಂದರೆ ಜಾತಕದಲ್ಲಿ ಯಾವ ಮನೆ ಇಂಪಾರ್ಟೆಂಟ್, ಹಾಗೆ ಯಾವ ಗ್ರಹ ಕೂತ್ಕೋಬೇಕು ವೆರಿ ಇಂಪಾರ್ಟೆಂಟ್. ನಮಗೆ ಧನಸ್ಥಾನ ಅಂತ ಇದೆ ಜಾತಕದಲ್ಲಿ, ಎಲ್ಲರಿಗೂ ಗೊತ್ತು. ಲಗ್ನದಿಂದ 2ನೇ ಮನೆ ಧನಸ್ಥಾನ. ಸೊ ಹಾಗೆ ಅದನ್ನು 2ನೇ ಮನೆ ಅಂತ ಕಾಮನ್ನಾಗಿ ಕರೀತಾರೆ, ಧನಸ್ಥಾನ ಅಂತಲೂ ಕೂಡ ಕರೀತಾರೆ. ನಮಗೆ ದುಡ್ಡು ಬರದೇ ಇರೋದಕ್ಕೆ ಕಾರಣ ಕೆಲವೊಂದು ಮನೆಗಳು, ಅದನ್ನು ಹೇಳ್ತೀನಿ. ಜೀವನದಲ್ಲಿ ಲಕ್ಷ ಅಥವಾ ಕೋಟಿ ಸಂಪಾದನೆ ಬರಬೇಕು ಅಂದರೆ ನಮ್ಮ ಹತ್ರ ನಮ್ಮ ಜಾತಕ ಬಲವಾಗಿರಬೇಕು. ಜಾತಕ ಅಂದರೆ ಬೇರೆ ಏನೂ ಇಲ್ಲ, ನೀವು ಹಿಂದಿನ ಜನ್ಮದಿಂದ ಏನು ಪಡ್ಕೊಬಂದಿದ್ದೀರ ದುಡ್ಡಿನ ಅದೃಷ್ಟ, ಇದನ್ನು ಜಾತಕದಲ್ಲಿ ನೋಡ್ತೀವಿ ಅಷ್ಟೇ. ದಶಾಭುಕ್ತಿಗಳಲ್ಲಿ ದುಡ್ಡಿನ ಕಾಂಬಿನೇಷನ್ ಇದ್ದರೆ ದುಡ್ಡು ನಿಮ್ಮನ್ನು ಹುಡುಕೊಂಬರುತ್ತೆ. ಯಾವಾಗ? ಪ್ರಯತ್ನಕ್ಕೆ. ಪ್ಲ್ಯಾನಿಂಗ್ ಜೀವನದಲ್ಲಿ ನೀಟಾಗಿರಬೇಕು, ಪ್ರಯತ್ನ ಮಾಡಬೇಕು. ಅದೃಷ್ಟ ಇದೆಯಾ, ಯು ವಿಲ್ ಬಿಕಮ್ ರಿಚ್. ಲಕ್ಷನೂ ಬರುತ್ತೆ, ಕೋಟಿನೂ ಬರುತ್ತೆ. ಸೊ ಯಾವ ಗ್ರಹ ನಿಮಗೆ ಆ ಕೋಟಿ ಸಮೀಪಕ್ಕೆ ಕರ್ಕೊಂಡು ಹೋಗುತ್ತೆ ಜ್ಯೋತಿಷ್ಯದ ರೀತಿಯಲ್ಲಿ? 3 ಗ್ರಹ ಕರೀತಾರೆ. ಧನಸ್ಥಾನದಲ್ಲಿ ಈ ಗ್ರಹ ಇದ್ದರೆ ದುಡ್ಡಿನಲ್ಲಿ ಅದೃಷ್ಟ ಅಂತ ಹೇಳಿದ್ದಾರೆ. ಫಸ್ಟ್ 1 ಗ್ರಹ ರಾಹು, ಪಾಪಗ್ರಹ ಅಂತ ಕರೀತಾರೆ ರಾಹುನ. ರಾಹು 1 ಪಟ್ಟು ಕೊಡಲ್ಲ ಯಾವತ್ತು, 10 ಪಟ್ಟು, 20 ಪಟ್ಟು, 30 ಪಟ್ಟು ಈ ರಾಹು ಗ್ರಹ ಕೊಡುತ್ತೆ. ಅದಕ್ಕೆ ಧನಸ್ಥಾನದಲ್ಲಿ ರಾಹು ಇದ್ದವರಿಗೆ ದುಡ್ಡು ಹೆಚ್ಚಾಗಿ ಬರುತ್ತೆ, ಲಕ್ಷ ಕೋಟಿನೂ ಬರ್ಬೋದು. ಅದಕ್ಕೊಂದು ಸೀಕ್ರೆಟ್ ಇದೆ. ದಶಾಭುಕ್ತಿನಲ್ಲಿ ನಾವು ಫಿಲ್ಟ್ರ್ ಮಾಡ್ತೀವಿ, ರಾಹು ನಿಮಗೆ ಲಕ್ಷ ಕೋಟಿ ಕೊಡೋ ಸಾಧ್ಯತೆ ಇದೆಯಾ, ಫಸ್ಟು ಇಂಡಿಕೇಶನ್ ಅಷ್ಟೇ. ಇವ್ರು ಕೋಟಿನೇ ಸಂಪಾದನೆ ಮಾಡ್ತಾನೆ ಯಾರೂ ಹೇಳೋಕ್ಕಾಗಲ್ಲ. ಲಕ್ಷವಂತೂ ರೀಚ್ ಮಾಡ್ಬೋದು, ಕಾಂಬಿನೇಷನ್ ಚೆನ್ನಾಗಿದ್ದರೆ. ಲಕ್ಷಕ್ಕೆ ಗ್ಯಾರಂಟಿ ಜಾತಕ ಅನ್ನೋದು. ಕೋಟಿ ಕೊಡ್ತಕ್ಕಂಥದ್ದು ಭಗವಂತನ ಇಚ್ಛೆ. ಹಾಗೆ ಇನ್ನೊಂದು ಮನೆ 11ನೇ ಮನೆ, ಇಲ್ಲಿ ರಾಹು ಇದ್ದರೂ ಕೂಡ ನಿಮಗೆ ಲಾಭಾಂಶ ಕೊಡ್ತಾನೆ ಜೀವನದಲ್ಲಿ. ದುಡ್ಡು ಮಾಡ್ದ ಇವಾಗ ಏನ್ರಿ ಮಾಡ್ದ, ಇಷ್ಟು ಏಜ್ಗೆ ಈ ಥರ ಎಲ್ಲ ದುಡ್ಡು ಮಾಡ್ಬಿಟ್ನಾ. ರಾಹು 2ನೇ ಮನೆ ಅಥವಾ 11ನೇ ಮನೆ. ಸರ್ ನಮಗೆ ಕೂತ ಇಲ್ಲ ಸರ್, 2ನೇ ಮಲ್ಲೂ ರಾಹು ಇಲ್ಲ, 11ನೇ ಮಲ್ಲೂ ರಾಹು ಇಲ್ಲ, ನಮಗೆ ಹಂಗಾರೆ ದುಡ್ಡು ಬರಲ್ವಾ? ಇನ್ನೊಂದು ಸೀಕ್ರೆಟ್ ಇದೆ. ಬರೀ ನಾವು ಯಾವುದೋ ಒಂದು ಗ್ರಹ ನೋಡ್ಬಿಟ್ಟು ಬೇಜಾರು ಮಾಡ್ಕೋಬಾರ್ದು. ಜ್ಯೋತಿಷದಲ್ಲಿ ಬಹಳ ಸೀಕ್ರೆಟ್ ಇದೆ ದುಡ್ಡು ಬರೋದಕ್ಕೆ. 2ನೇ ಅಧಿಪತಿ ಯಾರು ನಿಮ್ಮ ಜಾತಕದಿಂದ ನೋಡ್ಕೊಳ್ಳಿ. ಹಾಗೆ 2ನೇ ಮಲ್ಲಿ ಬೇರೆ ಯಾವುದಾದ್ರೂ ಗ್ರಹ ಕೂತಿದೆಯಾ ನೋಡ್ಕೊಳ್ಳಿ. ಈ ರಾಹು ಆ ನಕ್ಷತ್ರಕ್ಕೆ ಕೂತ್ಕೊಂಡ್ರೆ ನಿಮಗೆ ಕೋಟಿ ಅಥವಾ ಲಕ್ಷ ಬರೋ ಸಾಧ್ಯತೆ. ಸಬ್ಲಾರ್ಡು ಯಾವುದಾರ ಗ್ರಹ ಬಂದು ಕೂತ್ಕೊಂಡ್ರೆ ಆ ರಾಹು ದಶದಲ್ಲಿ ಅಥವಾ ಭುಕ್ತಿನಲ್ಲಿ ಲಕ್ಷ ಕೋಟಿ ಬರೋ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ರಾಹು ಯಾವ ನಕ್ಷತ್ರದಲ್ಲಿದ್ದಾನೆ ಕಂಡುಹಿಡಿಯೋಕ್ಕೆ ಸಾಧ್ಯ ಉಂಟು. ಎಷ್ಟೋ ಜನಕ್ಕೆ ಬೇಸಿಕ್ ಆ್ಯಪ್ಗಳು ಬರುತ್ತೆ, ಕಂಡುಹಿಡ್ಕೋತೀರ. ಸಬ್ಲಾರ್ಡ್ ಕಂಡುಹಿಡಿಯೋಕ್ಕೆ ಯಾರಿಗೂ ಇಲ್ಲ ಆಗಲ್ಲ. ಅದನ್ನು ಒಬ್ಬ ಒಳ್ಳೆ ಅಸ್ಟ್ರಾಲಜರ್ ಹತ್ರ ತಿಳ್ಕೊಬೇಕಾಗತ್ತೆ. ನನ್ನ ದಶಾಭುಕ್ತಿ ರಾಹು ಹೆಂಗಿದೆ, ನನಗೆ ದುಡ್ಡು ಮಾಡೋ ಯೋಗ ಸಖತ್ತಾಗಿದೆಯಾ, ಇದನ್ನು ತಿಳ್ಕೊಬೇಕು ಅಂದರೆ ನೀವು ಅಸ್ಟ್ರಾಲಜರ್ನೇ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಸೊ ರಾಹು ಇರತಕ್ಕಂಥ ನಕ್ಷತ್ರ ಸಬ್ಲಾರ್ಡಲ್ಲಿ ನಮಗೆ 2ನೇ ಮನೆ 11ನೇ ಮನೆ ಸೂಚ್ಯಾಂಕ ಆದರೆ ಅವರು ಲಕ್ಷ ಗ್ಯಾರಂಟೆಡ್. ಕೋಟಿ ದೈವ ಇಚ್ಛೆ, ಕೋಟಿ ಬರೋ ಸಾಧ್ಯತೆಯೂ ಇದೆ. ಈ ಕಾಂಬಿನೇಷನ್ ಇದ್ರೇ ಆಗೋದು. 2ನೇ ಮನೆ ಅಂತಕ್ಕಂಥದ್ದು ಲಮ್ಸಮ್ ಹಣ ತೋರಿಸುತ್ತೆ. ಲಮ್ಸಮ್ ಒಂದೇ ಸಲ ನಮಗೆ ಇಷ್ಟು ಲಕ್ಷ ಬಂತು, ಒಂದೇ ಸಲ ನಮಗೆ ಇಷ್ಟು ಕೋಟಿ ಬಂತು, 2ನೇ ಮನೆ ಕಾರಣ. ಅದಕ್ಕೆ ರಾಹು ವೆರಿ ಇಂಪಾರ್ಟೆಂಟ್ ಗ್ರಹ. 2ನೇದು ಶುಕ್ರ. 2ನೇ ಮನೆಯಲ್ಲಿದ್ದರೆ ಶುಕ್ರ ಧನಸ್ಥಾನದಲ್ಲಿದ್ದರೆ ದುಡ್ಡು ಹೆಚ್ಚಾಗಿ ಬರುತ್ತೆ. ಆ ದಶಾಭುಕ್ತಿನಲ್ಲಿ ದುಡ್ಡು, ಏಕೆಂದರೆ ಶುಕ್ರ ದುಡ್ಡಿಗೆ ಕಾರಕ ಗ್ರಹ, ದುಡ್ಡನ್ನ ಸೂಪರಾಗಿ ಕೊಟ್ಬಿಡ್ತಾನೆ. ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ? ಶುಕ್ರ ಏನಾದರೂ ರಾಹು ನಕ್ಷತ್ರದಲ್ಲಿದ್ದರೆ, ರಾಹು 2ನೇ ಮನೆಯಲ್ಲಿದ್ದರೆ, 11ನೇ ಮನೆಯಲ್ಲಿದ್ದರೆ ಬಿಕಮ್ ರಿಚ್. ನೋಡಿ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಸೀಕ್ರೆಟ್ಸ್ ಭಗವಂತ ಕೊಟ್ಟಿದ್ದಾನೆ. ಇವತ್ತು ಪೂಜೆ ಅದು ಇದು ಅಂತ ನಿಮ್ಮನ್ನು ಹಾಳು ಮಾಡಿಬಿಡ್ತಾರೆ. ನನಗೆ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಗುರುಗಳೇ, ಏನು ಪರಿಹಾರ ಅಂತ ಎಲ್ಲ ಕಡೆ ಹೋಗ್ತೀರಾ. ಇದನ್ನು ಪೂಜೆ ಮಾಡಿಸ್ಬಿಡಿ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು. ಏಕೆಂದರೆ ಕರ್ಮಫಲ ಡಿಸೈಡೆಡ್. ನೀವೇನು ದುಡ್ಡು ಮಾಡಬೇಕಾ ಈ ಕಲಿಯುಗದಲ್ಲಿ? ಭೂಮಿ ಮೇಲೆ ಹುಟ್ಟಿದ್ದೀರಾ, ದುಡ್ಡು ಮಾಡ್ತೀರಾ? ಇಲ್ವಾ? ದುಡ್ಡು ಮಾಡೋಕ್ಕಾಗಲ್ಲ. ನೀವೆಷ್ಟೇ ಬುದ್ಧಿವಂತರಾಗಿರಿ, ಸಾರ್ ನನಗೆ ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಗೊತ್ತು, ಫುಲ್ಲು ಟ್ಯಾಲೆಂಟ್ ಇದೆ, ನನ್ನ ಪಕ್ಕದವನಿಗೂ ಗೊತ್ತಿಲ್ಲ ಅಂಥ ಟ್ಯಾಲೆಂಟ್ ಇದೆ, ನಿಮಗೆ ಜಾತಕ ಕೆಟ್ಟಿದ್ರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಎಲ್ಲಿ ಬೇಕಾದ್ರೂ ಇದನ್ನು ಆರಾಮಾಗಿ ಹೇಳ್ಬೋದು.
ಡಿಬೇಟ್ ಮಾಡ್ಬೋದು. ಒಬ್ಬ ದಡ್ಡ ಸ್ವಲ್ಪ ಗೊತ್ತು, ಸ್ವಲ್ಪ ಪ್ರಯತ್ನ ಮಾಡ್ತಾನೆ, ಅವನಿಗೆ ಅದೃಷ್ಟ ಇದೆಯಾ ಜಾತಕದಲ್ಲಿ, ಕೋಟಿಗಟ್ಟಲೆ ಮಾಡ್ತಾನೆ. ದಟ್ ಈಸ್ ಸೀಕ್ರೆಟ್. ಎಷ್ಟೋ ಜನ ನೀವು ನೋಡಿರ್ತೀರ, ನನಗಿಂತ ಆ ವ್ಯಕ್ತಿಗೇನು ಟ್ಯಾಲೆಂಟ್ ಇಲ್ಲ, ಬಟ್ ನನಗಿಂತ ಜಾಸ್ತಿ ದುಡಿದೆ ವ್ಯಕ್ತಿ, ನಂಗೆ ಟ್ಯಾಲೆಂಟ್ ಇದ್ದರೂ ಕೂಡ ನಾನು ಲಾಸಲ್ಲಿದ್ದೀನಿ ಇವತ್ತು. ಎಷ್ಟು ಜನಕ್ಕೆ ಇದು ಮನಸ್ಸಲ್ಲಿ ಬರಲ್ಲ ಇವತ್ತು. ಟೆಸ್ಟ್ ಮಾಡ್ಕೊಳ್ಳಿ, ನಾನು ಹೇಳ್ತಕ್ಕಂಥದ್ದನ್ನು ವಿಮರ್ಶೆ ಮಾಡ್ಕೊಳ್ಳಿ. ದುಡ್ಡಿನ ಅದೃಷ್ಟ ಅನ್ನೋದು ವೀಕ್ಷಕರೇ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇ ಗ್ರಹ ಬಂದ್ಬಿಟ್ಟು ಗುರು. ದುಡ್ಡಿಗೆ ಕಾರಕ ಗ್ರಹ ಅಂತ ಕರೀತಾರೆ. ಎರಡನೇ ಮನೆ ಗುರು ಇದ್ದರೆ ಇರೋ ಮನೆ ಹಾಳು ಮಾಡಿಬಿಡ್ತಾನಲ್ಲ ಸರ್, ನೋಡೋ ಮನೆ ಉದ್ಧಾರ ಮಾಡ್ತಾನೆ ಇರ್ಬೋದು. ಆದರೆ ಜ್ಯೋತಿಷ್ಯದ ಪ್ರಕಾರ ಎರಡನೇ ಮನೆ ಯಾವ್ಯಾವ ಗ್ರಹ ಕೂತ್ಕೊಳ್ಳುತ್ತೆ, ದುಡ್ಡು ಕೊಡುತ್ತೆ. ರಾಹು ಕೂತ್ಕೊಂಡ್ರೆ ಹೆವಿ ದುಡ್ಡು. ಇನ್ನು ಬೇರೆ ಯಾವುದೇ ಗ್ರಹಗಳು ಬಂದರೂ ಕೂಡ ದುಡ್ಡು ಕೊಟ್ಟೇ ಕೊಡುತ್ತೆ. ಅದರಲ್ಲಿ ರಾಹು ಗ್ರಹ ಪವರ್ಫುಲ್ಲು. ದುಡ್ಡಿನ ಕಾರಕ ಗ್ರಹಗಳು ಅಂತ ಏನೇನು ಕರಿತೀವಿ ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ ಜೀವನದಲ್ಲಿ. ಸೊ ಅದಕ್ಕೆ ನಮ್ಮ ಜಾತಕ ಎಷ್ಟು ದುಡ್ಡಿನ ಕಾಂಬಿನೇಷನ್ಸ್ ಇರುತ್ತೆ ಅಷ್ಟು ನಾವು ದುಡ್ಡು ಮಾಡಲಿಕ್ಕೆ ಸಾಧ್ಯ ಉಂಟು ಜೀವನದಲ್ಲಿ. ಅದು ಎರಡನೇ ಮನೆ ಬಹಳ ಪ್ರಮುಖ ಮನೆ ಅದು. ಏಕೆಂದರೆ ನಾನು ದುಡಿತಾ ಇದ್ದೀನಿ, ನನ್ನ ಬ್ಯಾಂಕಲ್ಲಿ ಇಷ್ಟು, ಅಕೌಂಟಲ್ಲಿ ಇಷ್ಟು ಲಕ್ಷ, ಇಷ್ಟು ಕೋಟಿ ಇದೆ ಅಂದರೆ ಎಷ್ಟು ಸಂತೋಷ ಅಲ್ವಾ. ಎರಡನೇ ಮನೆ ಯಾರಿಗಿಲ್ಲ, ಬ್ಯಾಂಕಲ್ಲಿ ದುಡ್ಡಿಡೋಕ್ಕಾಗಲ್ಲ ನೀವು. ಹಂಗೆ ಬಂತು ಕಮಿಟ್ಮೆಂಟ್ಗೆ ಹೋಯಿತು. ಮತ್ತೆ ದಶಾಭುಕ್ತಿನಲ್ಲಿ ಫಿಲ್ಟರ್ ಆಗುತ್ತೆ ಇದು. ಸಾರ್ ನೀವು ಹೇಳ್ದಂಗೆ ಎರಡನೇ ಮನೆ ರಾಹು ಇದೆ, ಶುಕ್ರ ಇದೆ, ಗುರು ಇದೆ, ಆದರೂ ಉಳಿತಾ ಇಲ್ಲ ಸರ್. ಇಲ್ಲೊಂದು ಸೀಕ್ರೆಟ್ ಇದೆ, ಅರ್ಥ ಮಾಡ್ಕೊಳ್ಳಿ. 5ನೇ ಮನೆ, 8ನೇ ಮನೆ, 12ನೇ ಅಧಿಪತಿ ಏನಾದರೂ ಅವ್ರ ನಕ್ಷತ್ರದಲ್ಲ ಕೂತ್ಕೊಂಡ್ರೆ ದುಡ್ಡು ಲಕ್ಷನೇ ಬರುತ್ತೆ, ನಿಮಗೆ ಕೋಟಿನೇ ಬರುತ್ತೆ. ಕಿತ್ಕೊಂಡ್ಬಿಡ್ತಾರೆ, ಬಲವಂತದಿಂದ ಕಿತ್ಕೊಂಡ್ಬಿಡ್ತಾರೆ ಇದೇ ಗ್ರಹಗಳು. ರಾಹು ಕಿತ್ತಾಕ್ಬಿಡ್ತಾನೆ. ಕೋಟಿ ಕೊಡೋದು ಅವನೇ, ಲಕ್ಷ ಕೊಡೋದು ಅವನೇ, ತಿಪ್ಪೆಗೆಸೆಯೋದು ರಾಹುನೇ. ಆ 8ನೇ ಮನೆ 12ನೇ ಮನೆ ನಕ್ಷತ್ರದಲ್ಲಿ ಕೂರಬಾರ್ದು. ಇದನ್ನು ಪ್ರತಿಯೊಂದು ಗ್ರಹದಲ್ಲೂ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ ದಶಾಭುಕ್ತಿಗಳಲ್ಲಿ. ಸರ್ ಕೂತಿದ ತಕ್ಷಣ ಯಾವುದು ಬಂದ್ಬಿಡಲ್ಲ ಕುಂಡಲಿಯಲ್ಲಿ. ದಶಾಭುಕ್ತಿನಲ್ಲಿ ಇಂಡಿಕೇಶನ್ ಆಯಿತಾ, ಪ್ಯೂರ್ ಇರಬೇಕಾ ದಶ. 9 ಗ್ರಹಗಳು ಚೆನ್ನಾಗಿರಬೇಕು, ಲಕ್ಷ ಕೋಟಿ ಬರ್ತಾನೆ ಇರುತ್ತೆ. ಪ್ಯೂರ್ ಇಲ್ಲ, 50-50 ಇದೆ. ಭಗವಂತ ಕೊಡ್ತಾನೆ ಮತ್ತೆ ಕಿತ್ಕೋತಾನೆ. ಇಲ್ಲ ಕೊಡೋ ಕಾಂಬಿನೇಷನ್ಸ್ ಇಲ್ಲ. 5ನೇ ಮನೆ 8ನೇ ಮನೆ 12ನೇ ಮನೆ ರಾಹು ಕುತ್ಕೊಂಡ, ನೀವು ಪುಟ್ಬಾತೆ, ಇಲ್ಲ ಸಾಲ ಮಾಡ್ಕೊಂಡು ಹೋಗ್ತೀರಾ, ಇಲ್ಲ ವಿದೇಶಕ್ಕೆ ಹೋಗ್ತೀರಾ, ಇಲ್ಲ ಊರು ಬಿಟ್ಟೆ ಹೊರಟೋಗ್ತೀರಾ. ದಟ್ ಈಸ್ ಸೀಕ್ರೆಟ್. ಇದು ದಶಾಭುಕ್ತಿಗಳಲ್ಲಿ ಇಂಡಿಕೇಶನ್ ಆಗುತ್ತೆ. ದಶಾಭುಕ್ತಿಗಳಲ್ಲಿ ಬರಬೇಕು. ರಾಹುವಲ್ಲಿ ಕುತ್ಕೊಂಡು ಒಳ್ಳೆ ಸ್ಥಾನದಲ್ಲಿ ದುಡ್ಡು, ಕೆಟ್ಟ ಸ್ಥಾನದಲ್ಲಿ ಕುತ್ಕೊಂಡು ಇಲ್ಲಿ ಬಂದರೆ ಪುಟ್ಬಾತು. ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೂ ಕೂಡ ದಶಾಭುಕ್ತಿನಲ್ಲಿ ರಾಹು ಎಲ್ಲೂ ಬಂದಿಲ್ಲ, ಬೇರೆ ಗ್ರಹಗಳು ಯಾವುದು ಬಂದಿಲ್ಲ, ಅಲ್ಲಿ ಕೂತಿರೋದು ಎಫೆಕ್ಟ್ ಮಾಡಲ್ಲ. ದಯವಿಟ್ಟು ಇದನ್ನು ಮನಸ್ಸಿಗೆ ಹಾಕ್ಕೊಳ್ಳಿ. ಸೊ ಇದೊಂದು ಸೀಕ್ರೆಟ್ಟು ಸಣ್ಣದಾಗಿ. ದುಡ್ಡು ಬರಬೇಕು ಅಂದರೆ ಈ ಥರ ಇರಬೇಕು ನಮ್ಮ ಜಾತಕದ ಗ್ರಹ ಸ್ಥಿತಿ, ದಶಾಭುಕ್ತಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಸ್ಟ್ರಾಲಜಿ ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.